ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ನೋಡಿದ್ರ ಫ್ರೆಂಡ್ಸ್ ಹೇಗೆ ಮಾತಾಡ್ತಿದ್ದಿಲ್ಲ ನನ್ನ ಮಗಳು ಅಂತೇಳಿ. ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ ನನ್ನ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ನೋಡ್ಬೋದು ಬಿಸಿ ಬಿಸಿ ಆಲೂಗಡ್ಡೆ ಬೋಂಡ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಸಖತ್ ಸ್ಪೈಸಿ, ಸಖತ್ ಬಾಯಲ್ಲೆಲ್ಲ ನೀರು ಬರುತ್ತೆ ಫ್ರೆಂಡ್ಸ್. ನೋಡಿದ್ರೆ ಎಲ್ಲ ಕ್ರಿಸ್ಪಿ ಆಗಿತ್ತು, ಹಂಗೆ ಮುರ್ಕೊಂಡು ತಿಂತಾ ಇದ್ರೆ ಫ್ರೆಂಡ್ಸ್ ಬಾಯಲ್ಲಿ. ಹಾಗೆ ಸ್ಪೈಸಿ ಪುದೀನ ಚಟ್ನಿ, ಆಲೂ ಬೋಂಡ, ನನಗಂತೂ ಎಷ್ಟು ದಿನ ಆಗಿತ್ತು ಮಾಡಿ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಸ್ವಲ್ಪ ಒಂದು ದೊಡ್ಡ ಕಟ್ನಷ್ಟು ಪುದೀನ ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ನಾನು ಶೇಂಗಾ ಮತ್ತು ಏನು ಹಾಕೋದಿಲ್ಲ ಇದಕ್ಕೆ. ಶೇಂಗಾ ಕೊಬ್ಬರಿ ಬಂದು ಓನ್ಲಿ ಹಸಿಮೆಣಸಿನ್ಕಾಯಿ, ಪುದೀನ, ಹುರ್ಗಡ್ಲೆ, ಪುಟಾಣಿ ಕಾಳು ಏನು ಬರುತ್ತೆ ಅಲ್ವಾ, ಅಷ್ಟು ಮಾತ್ರ ಹಾಕ್ಕೋತೀನಿ. ನಾವಿಲ್ಲಿ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಹಸಿ ವಾಸನೆ ಆಗಿಬಿಡುತ್ತೆ, ಹಸಿ ಸ್ಮೆಲ್ ಇರುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಬಿಟ್ಟು. ಸರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹಾಗೆ ಇಲ್ಲಿ ನಾನು ನೆಕ್ಸ್ಟು ಪುದೀನ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೋಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಯೋಣ, ಇಲ್ಲಾಂದರೆ ಅದನ್ನು ತಿನ್ನೋಕ್ಕಾಗಲ್ಲ ನಮಗೆ, ಪುದೀನ ಫ್ಲೇವರ್ ತುಂಬ ಆಗಿಬಿಟ್ರೆ. ಸೊ ಹಂಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಆಯಿಲ್ ಹಾಕ್ಕೊಂಡು. ಇದಾಗಲೇ ನಮಗೆ ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ ಹುರಿದ್ಮೇಲೆ. ಅದು ಎಲ್ಲ ಸ್ವಲ್ಪ ಆಗ್ಬಿಡುತ್ತೆ. ನೀವು ಏನು ತಲೆ ಕೊಡಿಸ್ಕೊಬೇಡಿ ಅಷ್ಟೊಂದಾ ಅಂಥೇಳಿ. ಹುರಿದ್ರೆ ಎಷ್ಟಾಗುತ್ತೆ ನೋಡಿ ಫ್ರೈ ಮಾಡಿದ್ರೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ನಮಗೆ ಕ್ವಾಂಟಿಟಿ ಮೇಲೆ ತೊಗೋತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಪುದೀನ ಫ್ಲೇವರ್ ನಿಮಗೆ ಸ್ವಲ್ಪ ಜಾಸ್ತಿ ಇರಲಿ ಅಂದರೆ ಜಾಸ್ತಿ ತೊಗೊಳ್ಳಿ, ಇಲ್ಲ ನಮಗೆ ಅಷ್ಟು ಪುದೀನ ತಿನ್ನೋಕ್ಕಾಗಲ್ಲ ಬರೀ ಫ್ಲೇವರ್ ಇದ್ದರೆ ಅಂತಂದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ನಾನಿಲ್ಲಿ ಪಲ್ಯ ಮಾಡ್ಕೊತೀನಿ. ಇದಕ್ಕೆ ಈರುಳ್ಳಿ, ಟೊಮೊಟೊ, ನಾನು ಆ್ಯಕ್ಚುಲಿ ಸಾಸಿವೆ ಜೀರಿಗೆ ಏನೂ ಹಾಕೋದಿಲ್ಲ. ಅಮ್ಮ ಇದ್ದಾರೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ, ಅಮ್ಮ ಏನೋ ಹಾಕೋ ಅಂತಂದಿದ್ದಕ್ಕೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತೀನಿ. ಡೀಪ್ ಫ್ರೈ ಮಾಡ್ಕೋಬೇಡಿ, ಯಾಕೆ ಅಂದರೆ ಡೀಪ್ ಫ್ರೈ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ಅಲ್ಲಿ ಮೆತ್ತಗಾಗ್ಬಿಡುತ್ತೆ ಅಲ್ಲ. ಸೊ ಬಾಯಲ್ಲಿ ಬರೋದಿಲ್ಲ ಅಲ್ಲಿ. ನಿಮಗೆ ಬೇಕಾದರೆ ಬಟಾಣಿ ಕಾಳು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬಟಾಣಿ ಕಾಳನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ, ಯಾಕಂದರೆ ನಮ್ಮ ಮನೇಲಿ ತಿನ್ನೋದಿಲ್ಲ ಬಟಾಣಿ ಕಾಳು ಹಾಕಿದ್ರೆ ಬೇಗ. ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ನೀವು ನೆಕ್ಸ್ಟ್ ಈ ಕಡಲೆಬೇಳೆ ಹಿಟ್ಟಿಗೂ ನೀವು ಏನು ಮಿರ್ಚಿ ಹಿಟ್ಟಿಗೆ ಕಲಿಸ್ಕೊತೀರಲ್ವ, ಅದಕ್ಕೂ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಜಾಸ್ತಿ ಹಾಕ್ಕೊಂಬಿಟ್ರೆ ಉಪ್ಪಾಗ್ಬಿಡುತ್ತೆ. ಸೊ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಬೇಯಿಸಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ನಾನಿಲ್ಲಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಪಲ್ಯ ಆರಬೇಕು, ಆರಿದ್ರೆ ನಿಮಗೆ ಕೈಯಿಂದ ಬಾಲ್ಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನೋಡ್ಬೋದು ನಾನಿಲ್ಲಿ ಏನೂ ಹಾಕಿಲ್ಲ ಇದಕ್ಕೆ. ಬೇಕಾದ್ರೆ ನೀವು ಕರಿಬೇವು, ಕೊತ್ತಂಬರಿ ಏನಾದರೂ ಹಾಕ್ಕೊಡಿ. ಜಾಸ್ತಿ ಏನು ಹಾಕಿದ್ರೆ ಎಲ್ಲ ಅಲ್ಲಿ ಬಂದುಬಿಡುತ್ತೆ. ಸೊ ಹಂಗಾಗಿ ಒಬ್ಬೊಬ್ಬರು ಇಷ್ಟಪಡೋಲ್ಲ ತುಂಬ ಆದ್ರೂ. ಸೊ ನಾನು ಹಂಗಾಗಿ ಹಾಕೋದಿಲ್ಲ. ನೋಡ್ಬೋದು ಸೇಮ್ ಆಲೂಗಡ್ಡೆ ಪಲ್ಯ ಚಪಾತಿ, ದೋಸೆಗೆ ಯಾವ ಥರ ಮಾಡ್ತೀವಿ ನಾನು ಅದೇ ಥರನೇ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಉಳಿದಿರ್ತಕ್ಕಂಥ ಆಲೂಗಡ್ಡೆ ಪಲ್ಯನೂ ಕೂಡ ನೀವು ಬೋಂಡ ಮಾಡ್ಬೋದು, ಅದು ವೇಸ್ಟ್ ಆಗಬಾರ್ದು ಅನ್ನೋ ಥರ ಇದ್ದರೆ ನೋಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಅದನ್ನು ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಚಟ್ನಿನ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನಾನು ಚಟ್ನಿಗೆ ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ. ರುಚಿಗೆ ತಕ್ಕಷ್ಟು ಸಾಲ್ಟು, ಸ್ವಲ್ಪ ಬೆಲ್ಲ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಏನಿದ್ರೆ ಅದನ್ನು ಹಾಕ್ಕೋತೀನಿ. ಜಾಸ್ತಿ ಕರಿಬೇವು ಕೊತ್ತಂಬರಿ ಹಾಕ್ಬಿಟ್ರೆ ಒಂಥರ ಬಾಯಲ್ಲಿ ಜಾಸ್ತಿ ಅದೇ ಆಗಿಬಿಡುತ್ತೆ. ಸೊ ಹಂಗಾಗಿ ನಾವು ಅಷ್ಟು ಜಾಸ್ತಿ ಏನೇ ಆದರೆ ಜಾಸ್ತಿ ಆದರೆ ತಿನ್ನೋಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಎಲ್ಲ ಕಡಿಮೆ ಹಾಕ್ಕೊಂಡಿರ್ತೀನಿ. ನೋಡ್ಬೋದು ನಾವಿಲ್ಲಿ ಆಲೂಗಡ್ಡೆ ಪಲ್ಯನ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಬಾಲ್ಸ್ ಥರ ಮಾಡಿಟ್ಕೊಂಡಿದ್ದಾಳೆ ಅಮ್ಮ. ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ, ಅಮ್ಮ ಮಾಡ್ತಾಳೆ. ಅಮ್ಮ ಸಖತ್ತಾಗಿ ಮಾಡ್ತಾಳೆ ಫ್ರೆಂಡ್ಸ್. ಸೊ ಹಂಗಾಗಿ ನಾನು ಅಮ್ಮ ಬಂದಮೇಲೆ ಮಾಡಿಸ್ಬಿಡ್ತೀನಿ. ನಾನು ಮಾಡ್ತೀನಿ, ಬಟ್ ಎಲ್ಲರೂ ಇದ್ದಾಗ ತಿಂದರೆ ಚೆನ್ನಾಗಿ ಅಲ್ವಾ, ಎಂಜಾಯ್ ಮಾಡ್ಕೊತಾ ತಿನ್ಬೋದು ಅಂತ ನಾನು ಇತ್ತೀಚೆಗೆ ಆಲೂಗಡ್ಡೆ ಬೋಂಡನೇ ಮಾಡಿರಲಿಲ್ಲ ಫ್ರೆಂಡ್ಸ್. ಈ ಮನೆಗೆ ಬಂದಮೇಲೆ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಿದ್ದೆ ನಾನು ಆ ರೆಸಿಪಿನ. ನಾವೊಂದು ಸ್ವಲ್ಪ ಸ್ಪೈಸಿ ತಿನ್ನೋದು ಜಾಸ್ತಿ, ನಾನು ನನ್ನ ತಮ್ಮ, ನನ್ನ ಮಗಳು ಅಷ್ಟೇ ತಿಂತಾಳೆ ಅವಳು. ಆದರೆ ಒಂದೊಂದು ಟೈಮಲ್ಲಿ ತಿನ್ನಲ್ಲ, ತನಗೇನು ಬೇಕಾಗಿರೋದಿದ್ರೆ ತಿಂತಾಳೆ.
ಸೊ ಹಂಗೆ ನೋಡ್ಬೋದು ಅಮ್ಮ ಬಾಲ್ಸ್ ಮಾಡಿ ಈ ಥರ ನೀವು ಕಡಲೆ ಹಿಟ್ಟನ್ನ ತೀರ ದಪ್ಪಗೆ ಕಲಿಸ್ಕೋಬೇಡಿ, ತೀರ ತೆಳುವಾಗಿನೂ ಕಲಿಸ್ಕೋಬೇಡಿ. ಒಂದು ಮೀಡಿಯಮ್ ಹದಕ್ಕೆ ಇರಲಿ. ದಪ್ಪ ಆದರೆ ತುಂಬ ಹಿಟ್ಟು ಅನಿಸ್ಬಿಡುತ್ತೆ, ಬಾಯಲ್ಲಿ ತಿನ್ನೋಕ್ಕಾಗಲ್ಲ, ಆಲೂಗಡ್ಡೆ ಪಲ್ಯ ಸಿಗೋದಿಲ್ಲ. ತುಂಬ ತೆಳುವಾದ್ರೂ ಬರೀ ಆಲೂಗಡ್ಡೆ ಪಲ್ಯ ಆಗುತ್ತೆ. ಬಟ್ ಅದರಲ್ಲಿ ಎಣ್ಣೆಯಲ್ಲಿ ಬರೀ ಆಲೂಗಡ್ಡೆ ಪಲ್ಯ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಮೀಡಿಯಮ್ ಕ್ವಾಂಟಿಟಿ ನೋಡಿಕೊಂಡು ಕಲಿಸ್ಕೊಳ್ಳಿ. ಗೊತ್ತಾಗುತ್ತೆ ನಿಮಗೆ ಮೆಜರ್ಮೆಂಟ್ ಎಲ್ಲ ಹೆಂಗೆ ಅಂತ ಹೇಳೋದೇನಷ್ಟು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ನೀವೆಲ್ಲನೂ ಚೆನ್ನಾಗಿ ಅಡುಗೆ ಮಾಡ್ತೀರಾ, ನಮ್ಮ ವ್ಯೂವರ್ಸ್ ಕೂಡ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಅಮ್ಮ ಆಲೂಗಡ್ಡೆ ಬೋಂಡ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಎಲ್ಲ ಎಣ್ಣೆ ಎಲ್ಲ ಬಿಸಿ ಇಟ್ಕೊಂಡು, ಎಣ್ಣೆ ಸ್ವಲ್ಪ ಡೀಪ್ ಫ್ರೈ ಆಗಿದ್ರೆ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್. ಇನ್ನೊಂದು, ನೀವು ಏನು ಮಿರ್ಚಿ ಹಿಟ್ಟೇನು ಕಲಿಸ್ಕೊತೀರಲ್ವ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿಯಾಗಿಯೂ ಬರುತ್ತೆ. ಯಾವುದೇ ಥರ ಮಾಡಿದರೂ ನೀವು ಮಿರ್ಚಿ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಅಥವಾ ಈ ಥರ ಬೋಂಡ ಆಲೂಗಡ್ಡೆ ಬೋಂಡ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಈರುಳ್ಳಿ ಬಜ್ಜಿ ಆ ಥರ ಎಲ್ಲ ಮಾಡಿದ್ರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸಖತ್ ಕ್ರಿಸ್ಪಿಯಾಗಿರುತ್ತೆ, ಕ್ರಿಸ್ಪಿಯಾಗಿ ಕುರುಕುರು ಅಂತ ಬರುತ್ತೆ. ಸೊ ನಾನು ಜಾಸ್ತಿ ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀನಿ ಮಿರ್ಚಿ ಈ ಥರ ಬಜ್ಜಿ ಏನಾದರೂ ಮಾಡಿದ್ರೆ. ಸೊ ನಾನು ಈ ಬೋಂಡಕ್ಕೂ ಕೂಡ ಸ್ವಲ್ಪ ಹಿಟ್ಟು ಹಾಕಿಟ್ಟಿದ್ದೀನಿ. ಅದು ಏನೋ ವೀಡಿಯೋ ಮಿಸ್ ಆಗಿಬಿಟ್ಟಿದೆ, ಅಮ್ಮ ಹಿಟ್ಟೆಲ್ಲ ಕಲಸೋದು. ಮಾಮೂಲಿ ಕಡಲೆಬೇಳೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಜೀರಿಗೆ, ಅಜ್ವಾನ, ಸಾಲ್ಟು, ಸೋಡಾ ಪುಡಿ ಇದನ್ನೆಲ್ಲ ಹಾಕ್ಬಿಟ್ಟು ಅದೇ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ನಡೆಯುತ್ತೆ ಅನ್ನೋದಾದರೆ ನೀರಕ್ಕೆ ಕಲಿಸ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಇಲ್ಲ. ನೋಡ್ಬೋದು ಅಮ್ಮ ಬಿಸಿ ಬಿಸಿ ಬೋಂಡ ಹಾಕ್ತಾ ಇದ್ದಾಳೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಈ ರೆಸಿಪಿ ಮಾತ್ರ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಮನೇಲೂ ಮಾಡಿಲ್ಲ, ಅಮ್ಮನೂ ಬಂದಿಲ್ಲ. ಸೊ ಹಂಗಾಗಿ ಅಮ್ಮ ಬಂದಿದ್ದಾರೆ ಬಟ್ ಮಾಡಿಲ್ಲ ಅಷ್ಟೇ. ಈಗ ಒಂದು 15 kg ಎಣ್ಣೆ ತಂದಿಟ್ಬಿಟ್ಟಿದ್ದೀವ, ಮಾಡ್ತಾ ಇರೋದೇ ಯಾವಾಗಲೂ ಅಷ್ಟೇ ತರೋದು, ಬಟ್ ಮಾಡಿರಲಿಲ್ಲ ಅಷ್ಟೇ. ನೋಡ್ಬೋದು ಬಿಸಿಯಾಗಿರ್ತಕ್ಕಂಥ ಆಲೂಗಡ್ಡೆ ಬೋಂಡ ರೆಡಿಯಾಗಿದೆ. ಚಟ್ನಿ ಖಾರ ಇದೆ ನೋಡಿ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಫ್ರೈ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿ, ಹಾಗೆ ಪುದೀನ ಚಟ್ನಿ ನೋಡ್ತಾ ಇದ್ರೇ ಫ್ರೆಂಡ್ಸ್ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾ ಇದೆ. ನಿಮಗೂ ಇದೇ ಥರ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಚೆನ್ನಾಗಿದೆಯಾ? ಭಾಳ ದಿನ ಆಗಿರ್ತಲ್ಲ ಬೋಂಡ ತಿಂದು. ಇದು ಉಪ್ಪಲ್ಲ, ಇದು ಉಪ್ಪಾಗೈತೆ. ಅದಕ್ಕೆ ಒಂದು ಉಪ್ಪು ಕಡಿಮೆ ಆದರೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ನಡೀತದೆ. ಹೆಂಗೆ ತಿನ್ನೋದು ತೋರಿಸಿದ್ರೆ ಮೆತ್ತದಲ್ಲ ಚಟ್ನಿ ಚೌಕಿಂಗ್ ಟಮ್ನಾಗಿ ಅರ್ಧ ಹಾಫು ಇಟ್ಕೊಂಡು ಫಸ್ಟ್ ಹಿಂಗೆ ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಫೀಲ್ ಮಾಡೋದು ಅದೇ ಹಿಂಗಂದು ಭಾಳ ಚೆನ್ನಾಗಿತ್ತಲ್ಲ. ಬಿಸಿ ಅದಾವಮ್ಮ ನೋಡೋಣಕ್ಕೆ ಒಂಚೂರು ಸಾಕು. ನೋಡಿ ಬೋಂಡ ಮಾಡಿ ತುಂಬ ದಿನ ಆಗುತ್ತೆ. ಬೋಂಡ, ಚಟ್ನಿ, ಈರುಳ್ಳಿ, ಮೆಣಸಿನ್ಕಾಯಿ ತಿಂತಾ ಇದ್ದರೆ ಸ್ವರ್ಗವೋ ಸ್ವರ್ಗ. ಈ ಜನುಮವೇ ರುಚಿ ನೋಡಲು ಬಯಸಿದೆ. ಏನು ಬಯಸಿದೆ? ಈ ಜನುಮವೇ ಸುಖ ಬಯಸಲು ಜಗ ನೋಡಿದೆ. ಬೋಂಡ ಸಖತ್ತಾಗಿದ್ದೇವೆ. ಬ್ಯಾಟಿಂಗ್ ಮಾಡ್ತಾನೆ. ಹೇಗಿತ್ತು ಫ್ರೆಂಡ್ಸ್ ಆಲೂಗಡ್ಡೆ ಬೋಂಡ? ಸಖತ್ ಸ್ಪೈಸಿಯಾಗಿತ್ತು ಅಲ್ವಾ? ಸೊ ಬನ್ನಿ ಇದೇ ಥರ ನಮ್ಮ ವೀಡಿಯೋಸ್ ಹಾಕ್ತೀನಿ ನಮ್ಮ ಚಾನಲಲ್ಲಿ. ಸಾರಿ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಸೊ ಹಂಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ವೀಡಿಯೋಸ್ ಹಾಕೋಕ್ಕೂ ಆಗ್ತಾಯಿಲ್ಲ. ಸ್ವಲ್ಪ ದಯವಿಟ್ಟು ಕ್ಷಮೆ ಇರಲಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ಮತ್ತೆ ಒಳ್ಳೆ ರೆಸಿಪಿಯಿಂದ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.